ಅಲ್ಲಡ ಅತ್ತೆ ಯಾಕೆ ಇನ್ನ ಈಡ ತಿಂತಕ ಸುಮ್ಮಂಕು ಕಂಡಿದೀಯ ಬಾ ಎದ್ದು ಬಂದು ಅಡುಗೆನ ತಿಂಡಿನ ಮಾಡಬ ಯಾತನ ಒಂದು ತಿಂಡಿನೇ ಮಾಡು. ನನಗೆ ಈಟತ್ಕೆನೆ ಅನ್ನ ಸಾರು ಮುದ್ದೆ ಉಂಬಕ್ಕಾಗಲ್ಲ. ಏನೋ ತಿಂಡಿ ಮಾಡು ನೀನು. ಚಪಾತಿನೂ ಪಲ್ಯ ಮಾಡ್ಬಾ ಇಲ್ಲಿ. ಏನು ನನ್ನ ಕೈಲಿ ಆಗಲ್ಲ ಅಂತ ಯಾಲೆ ಅಡುಗೆ ಮಾಡೋಕ್ಕೆ ಇವಾಗ ಅದೇ ರೂಢಿ ತಪ್ಪಂಗಾಗೈತೆ ಆಗಲ್ಲವು. ಪಟು ನೀನೇ ಅಡುಗೆ ಮಾಡಬೇಕು. ನಾವು ಯಾಕೆ ಮಾಡಲ್ಲ ನಿನ್ನ ಮೇಲಿಂದ ಮನೆ ಕೆಲಸ ಏನಿದ್ರು ನಿಂದೇನೆ. ಇಲ್ಲೋಡು ನಾನು ಬೀಡಿ ಸುತ್ತೀನಿ ಎದ್ದೆಸ್ಕೆಲೇನೆ ಎಲೆ ಹಾಕಿದ್ದೀನಿ. ಎಲೆ ಹಾಕಿದ ಮೇಲಿಂದ ನಾನು ಬಿಡಿ ಸುತ್ಕೊಂತೀನಿ. ಅದಕ್ಕೆ ಮತ್ತೆ ನನ್ನ ಮನೆಯಾಗ ವರ್ಕ್ ಮಾಡ್ಕೊಂಡು ಕೂಕೊಂಡ್ರೆ ಆಗಲ್ಲ ಬಿಡಿ ಸುತ್ತಕ್ಕೆ. ಎದ್ದೆಸ್ಕೆಲೆ ಎದ್ದು ಎಲೆ ಕಟ್ ಮಾಡಬೇಕು. ರಾತ್ರಿನೇ ನೆನಕಿರ್ತೀನಿ ಎತ್ತಾಗೆದ್ದು ಎಲೆ ಕಟ್ ಮಾಡಬೇಕು. 10 ಗಂಟೆ ಹೊಡತ್ತೆ ಎಲೆ ಕಟ್ ಮಾಡಿಕ್ಕಿ ನನ್ನ ಮಗ ತೊಳ್ಕೊಂಡು ಊಟ ಮಾಡ್ತೀನಿ. ಊಟ ಮಾಡಿದ್ದಾದ್ಮೇಲೆ ಎಲೆ ಹರ್ಕೊಂಡು ಸುತ್ಕೊಂತೀನಿ. ಸುತ್ಕೊಂಡು 4 ಗಂಟೆ ಅಷ್ಟೊತ್ತಿಗೆ ನಾವು ಬಿಡಿ ಸುತ್ತವಾಗಬೇಕು. 4 ಗಂಟೆ ಅಷ್ಟೊತ್ತಿಗೆ ಬಿಡಿ ಸುತ್ತವಾದಮೇಲೆ 5 ಗಂಟೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅವನ್ನೆಲ್ಲ ಕುಡುಕಿ ಕೊಟಾರ ಬಡ್ದು ಅದಕ್ಕೆಲ್ಲ ಹೊಗೆ ಸೊಪ್ಪಾಕಿ ಬಡ್ದು ಆಮೇಲೆ ಮೇಲಾಸಿ ಆಮೇಲೆ ರಾತ್ರಿಗೆ ಊಟ ಮಾಡಿ ತಿರ್ಗಿ ಪುಡ್ಕಾಕಿ ಮಲ್ಕೊಂಬೋದು. ಅವತ್ತಿನ ಕೆಲಸ ಏನಾಯ್ತು ಅವತ್ತಿನ ಕೆಲಸ ನಾನು ಮಾಡಿ ಮುಗಿಸ್ಬೇಕು. ಅಡುಗೆ ಮಾಡ್ಕೊಂಡು ಕೂಕೊಂಡ್ರೆ ನನಗೆ ಆಗಲ್ಲ. ಬಿಡಿಸುತ್ತಕ್ಕಾಗಲ್ಲ ಕಣಕ್ಕ. ಫಸ್ಟ್ ಹೋಗಿ ಅಡುಗೆ ಮಾಡ್ಬಾ. ಎಲ್ಲ ಮಾಡಬೇಕು. ತಿಂಡಿ ಚಪಾತಿ ಮಾಡಿ ಪಲ್ಯ ಮಾಡು. ನನಗೆ ಆಗಲ್ಲ ಇವಾಗ ಅಲ್ಲೇನೆ ಯಾರು ಮಾಡ್ತಾರಪ್ಪ ಅಮ್ಮಂಗಾಗುತ್ತೆ. ಚಪಾತಿನ ಒಬ್ಬಳೇ ಮಾಡೋಣ. ಯಾರನ್ನ ಒಬ್ರು ಹಾಸ್ಕೊಟ್ಟಿದ್ರೆ ಮಾಡ್ತಿದ್ದೆ. ಹಾಸ್ಕೊಂಡು ಕೊಡು ಇಲ್ಲ ಬಿಡು ಯಾತನ ಮಾಡ್ತೀನಿ. ಯಾಕೆ ಮಾಡ್ತೀಯ ಗೊತ್ತಿಲ್ಲ. ದಿನ ತಿಂಡಿ ಅಡುಗೆ ಎಲ್ಲ ನೀನೇನು ಬಟ್ಟೆ ಒಗೆಯೋದೇನಿಲ್ಲ. ಈಗ ತಿಂಡಿ ಅಡುಗೆ ಮಾಡು, ಎಲ್ಲ ಕಸ ಮಾಡಿ ನೆಲ ಒರೆಸು. ಇನ್ನೇನು ಇವಾಗ ನಾನು ಎಲ್ಲನ ಬಿಡಿ ಸುತ್ಕೊಂತೀನಿ. ನಿನ್ನ ಪಡಿಗೆಲ್ಲ ಕಸ ಹೊಡೆದು ನೆಲ ಒರೆಸ್ಕೊಂಬ ಅಚ್ಚುಕಟ್ಟಾಗೆ. ಪಾತ್ರೆ ಅಲ್ಲೇ ಸಿಂಕ್ನಾಗೆ ತೊಳೆದು ಅಲ್ಲೇ ಇಕ್ಕು. ಏನು ಎತ್ತಿಲ್ಲ. ಅಚ್ಚುಕಟ್ಟಾಗಿ ಅಡುಗೆ ಮನೆಯಕ್ಕೆ ಹೋಗಿ ಎಲ್ಲ ಬದುಕು ಮಾಡೋದು ಕಲಿ ನೀನು. ಯಾಕೆ ಮಾಡೋಣ ಹೋಗತ್ತ. ನನಗೆ ಆಲೇನೇ ತಿರ್ಗಾ ಒಟ್ಟು ಹಂಗೆ ಮಾಡಿದೆ ಹಿಂಗೆ ಮಾಡಿದ್ಯಾ ಅಂತ ಜರಿತಿರ್ತೀಯ. ಖಾರ ಹಾಕಿದ್ಯಾ, ಉಪ್ಪು ಜಾಸ್ತಿ ಹಾಕಿದ್ಯಾ, ಚೆನ್ನಾಗಿ ಮಾಡಿಲ್ಲ ಅಂತೀಯ. ನಿಮ್ಮ ಕಾಲ್ದಂಗೆ ನಮಗೆ ಮಾಡೋಕ್ಕಾಗಲ್ಲ ಅಡುಗೆನ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಮಾಡಿಕ್ಬೇಕು ಅಷ್ಟೇ. ಸುಮ್ಮನೆ ಅದು ಇದು ನ್ಯಾವ ಹೇಳ್ಬೇಡ. ಸುಮ್ಮನೆ ಮಾಡಿಕ್ಕು. ನನಗೆ ಇವಾಗ ಅಡುಗೆ ಮಾಡೋಕ್ಕೆಲ್ಲ ಟೈಮ್ ಇರೋಲ್ಲ. ಅದಕ್ಕಾಗಿನ ಮನೆ ಕೆಲಸ ಮಾಡ್ಕೊಂಡ್ರೆ ಆಗಲ್ಲ. ಇವತ್ತಿಂದ ಏನು ಕೆಲಸ ಐತೆ ಅದನ್ನು ನಾನು ಮಾಡಬೇಕು. ದಿನ 200 ರೂಪಾಯಿ ದುಡಿಯೋದೇನು ಅಷ್ಟು ಸುಮ್ಮನೆ ಅಲ್ಲ. 5 ಕಟ್ಟು ಎಲೆ ಹಾಕ್ತೀನಿ. 1,000 ಬಿಡಿ ಹಾಕ್ತವೆ. 1,000 ಬಿಡಿಗೆ 200-250 ರೂಪಾಯಿ ಸಿಗುತ್ತೆ. 1,000 ಹಾಕ್ತೀನಿ. ಅದ್ರಾಗೆ ಸ್ವಲ್ಪ ನಮಗೆ ಹೆಚ್ಚಾಗ್ತವೆ. ಚೆನ್ನಾಗಿ ಒಳಿಸ್ಕೊಂಡಷ್ಟು ಎಲೆನ ಬಿಡಿ ಹೆಚ್ಚಾಗ್ತವೆ. ಬ್ಲಾಕ್ ಬಿಡಿ ಮಾರ್ಕೋಬೋದು. ಅದಕ್ಕಾಗಿನ ನೀನು ಸುಮ್ಮನೆ ಹೋಗಿ ಎಲ್ಲ ಕೆಲಸ ಮಾಡೋದು ಕಲಿ. ಸುಮ್ಮನೆ ಕುಕ್ಕಬೇಡ ಅತ್ತೆ. ನೀನು ಮೊದಲಂಗೆ ಕುಕ್ಕಂಡ್ರೆ ಆಗಲ್ಲ. ಮೊದಲಂತ ನನಗೆ ಏನು ಬಿಡುವಾಗಿದ್ದೆ, ಏನು ಕೆಲಸ ಇರಲಿಲ್ಲ, ಮಾಡ್ತಿದ್ದೆ. ಇವಾಗ ಮಾಡೋಕ್ಕಾಗಲ್ಲ. ಸರಿ ಅಮ್ಮ ಆಯಿತು. ಯಾತು ಪಲಾವ್ ಮಾಡಾನಿ? ಪಲಾವಲ್ಲ. ಪಲಾವ್ ಯಾತಕ್ಕೆ ಮಾಡ್ತೀಯಾ? ಚಪಾತಿನ ಆ ಥರ ಮಾಡು ಅಂತ ಹೇಳಿದ್ನಲ್ಲ. ಚಪಾತಿನ ಪೂರಿನ ಏನಾರ ಮಾಡು. ಪಲಾವ್ ಏನಕ್ಕೆ ಮಾಡ್ತೀಯ? ದಿನ ರೈಸ್ ಐಟಮ್ ತಿಂದು ಸಾಕಾಗೈತೆ. ಚಪಾತಿನೂ ಬೆಂಡೆಕಾಯಿ ಪಲ್ಯ ಮಾಡ್ಬಾ. ಹಚ್ಚಾಕಿ ಹೋಗುತ್ತೆ. ನನಗಂದು ಸಾಕದಂಗೆ ಆಗುತ್ತೆ. ಮಾಡೋಕ್ಕಾಗಲ್ಲ ಅಡುಗೆ ಮಾಡ್ಬೇಕಂದ್ರೆ. ಬೇಜಾರ. ತುಂಬಕ್ಕೆ ಬೇಜಾರಾಗಲ್ವಿ? ಅಡುಗೆ ಮಾಡೋಕ್ಕೆ ಬೇಜಾರಂತೆ. ಇನ್ನು ಮಾತಾಡೋರಲ್ಲ ತಯ್ಯರ ಬಗೆಕಾಯ. ನಾವು ಯಾರು ಬಂದ್ರೂ ಮಾತಾಡಲ್ಲ. ಅಲ್ಲೇ ಕುಕ್ಕ, ಅಲ್ಲೇ ನಿಂತ್ಕ. ನೆಲೆನ ಗಬ್ಬಾಗ್ತವೆ. ಏನಾಗ್ತವೆ ಹೇಳು? ಅವಕ್ಕೆ ನಾನಾಗಲ್ಲ. ಹೊಸರ್ನ ಇಲ್ಲಿ ಬಿಡ್ಕೋಬೇಡ ನೋಡಿ, ಹೇಳಿರ್ತೀನಿ. ನೆಲೆಲ್ಲ ಗಬ್ಬಾಗ್ತವೆ. ಬರೋತ್ತಿಗೆ ನಾನು ಇವಾಗ ಬರ್ತೀನಿ. ಈಗ ಹೋಗಿ ಎಲ್ಲ ಕಟ್ ಮಾಡ್ಕೊಂಡು ರಂಜಕರ್ ಬಂತ ಇಬ್ಬರೊಳಗೆ ಕೂಕೊಂಡು ಎಳೆ ಬಿಸ್ಲಿಗೆ ಕೂಕೊಂಡು ಕಟ್ ಮಾಡಿ ಬರ್ತೀನಿ. ಎದ್ದೆಸ್ಕೆಲೆ ಎದ್ದು ನಾನು ನಿನ್ನ ಕಾಪಿ ಕೊಡು. ಮಕ ತೊಳ್ಕೊಂಡು ಕಾಪಿ ಕೊಡ್ದಾಳೇನೆ ಮರ ಇಕ್ಕೊಂಡು ಕುಕ್ಕ ಮಲೆಯ ನಾನು ಬಿಡಿ ಸುತ್ತಾಕಿ ಬಿಳಿ ಎಲೆ ಕಟ್ ಮಾಡೋಕ್ಕೆ. ಅಷ್ಟೇ. ನಾನು ಇನ್ನೇನು ಕೆಲಸ ಇಲ್ಲ. ನಾನು ಹೋಗಿ ಇವಾಗ ಇಬ್ಬರೊಳನು ಎಳೆ ಬಿಸ್ಲಿಗೆ ಕುಕ್ಕಂಡು ಅಮ್ಮಂತ ಬಿಸಿಲು ಎಳೆ ಬಿಸಿಲು ಬರುತ್ತೆ. ಎಳೆ ಬಿಸ್ಲಿಗೆ ಕುಕ್ಕಂಡು ನಾವಿಬ್ಬರೂ ಕಟ್ ಮಾಡ್ತೀವಿ. ನೀನು ತಿಂಡಿ ಮಾಡು. ಜಲ್ದಿ ಬರ್ತೀನಿ. ಹೊಟ್ಟಸ್ತೈತೆ ನಾನು ತಿನ್ನಬೇಕು. ಅದ್ರ ಬಗ್ಗೆ ಕುಕ್ಕ ಅಡುಗೆ ಮಾಡೋ ನನಗೆ ಹೇಳ್ತಾಳಲ್ಲಿ ಬಿಡಿಸುತ್ತದೊಂದು ಹಬ್ರಾಗಿ ಐತಿ. ನಾನು ಬಿಡಿಸುತ್ತೀನಿ ಅಂತಾಳೆ. ನೋಡಮ್ಮ ಏನು ಹಂಗೇನೆ ಎದ್ದೆಸ್ಕೆಲೆ ಅಡುಗೆ ಮಾಡಿ ತಿಂಡಿ ಮಾಡಿ ಆಮೇಲೆ ಸುತ್ಕೋಬೇಕಮ್ಮ. ನಿನ್ನ ಕೈಲಿ ಆಗಲ್ಲ ಪಾಪ ಒಟ್ಟು ಮಾಡೋಕ್ಕೆ. ಮಾಡ್ತೀನಿ. ತಿರ್ಗಿ ಜೋರಿತಾಳೆ. ಉಪ್ಪು ಕಮ್ಮಿ ಐತೆ, ಖಾರ ಕಮ್ಮಿ ಐತಿ, ನೀನು ಚೆನ್ನಾಗಿ ಮಾಡಿಲ್ಲ, ಖಾರವಾಗಿ ಮಾಡ್ಬೇಕಾಗಿತ್ತು, ಹಂಗೈತಿ ಹಿಂಗೈತಿ ಅಂತ ಜರಿತಾಳೆ. ನಮ್ಗೆ ಒಟ್ಟು ಮಾಡೋಕ್ಕೆ ಬರಲ್ಲ. ನಾಳೆ ರೂಢಿ ತಪ್ಪಂಗಾಗೈತೆ. ನಾನು ಎಲ್ಲಾಡು ಸಂಗೀತಮ್ಮನ ಮನೆಯಾಗ ನಾನು ಯಾತ ಮಾಡಿಲ್ಲಮ್ಮ. ಅವಳು ಇಲ್ದಾಗ ಬಸ್ರಿ ಬಣ ತನಕ ಹೋದಾಗ ಯಾತ ಒಂದಿಟ್ಟು ಮಾಡ್ಕೊಂತಿದ್ದಿದ್ದೇನೆ. ಆಮೇಲೆ ತಿರ್ಗಾಳು ಬಂದು ನಾನು ಯಾತ ಮಾಡೋಕ್ಕೆ ಹೋಗ್ಲಿಲ್ಲ. ಅವಳೇನು ಯಾತಿ ಹೇಳ್ತಿರ್ಲಿಲ್ಲ ಕಾಣಿ. ಇವಳೇನಿಲ್ಲ. ಸರಿಯಾಗಿ ಹೇಳ್ಬಿಡ್ತಾಳೆ ಮಕ್ಕಳ್ದಾಗ ಮುಂದೆ ಪಟ್ಟು. ಯಾತ ಹೇಳಲ್ಲ ಪಾಪ. ಅವಳು ಯಾತಿ ಹೇಳ್ತಿರ್ಲಿಲ್ಲ ಕಾಣಿ. ಇವತ್ತು ಯಾಕೆ ಸುಮ್ಮನೆ ನೆನ್ನೆ ಆಡಬಾರ್ದು. ಯಾತು ಅಂತಿರ್ಲಿಲ್ಲ. ಯಾತನು ಪಾಪ ಅವಳು ಏನು ಇವತ್ತು ಅಂದಾಳಲ್ಲ ನನ್ನ. ಏನು ಮಾಡ್ತೀವಿ ಮತ್ತು ಬಂದು 5 ಮೇಲೆ ಅಲ್ಲಿ ಬಿಟ್ಟು ಬಂದಮೇಲೆ ಬೆಲೆ ಇರಲ್ಲ. ಹಂಗೆ ಮತ್ತೆ ಆಗೋದು. ಬಂದು ಇಲ್ಲ 5 ಮೇಲೆ ಇವರು ಏನಂದ್ರು ಅನ್ನಿಸ್ಕೋಬೇಕು. ಏನು ಮಾಡೋಣ? ನೀನು ಅನ್ನಿಸ್ಕೊಂತ ಇದೆಯಾ? ನೀನೊಂದು ಸ್ವಲ್ಪ ಯೋಚನೆ ಮಾಡಲಿಲ್ಲ ಹೇಳು. ಸುಮ್ಮನೆ ಎಲ್ಲಿ ನೆಮ್ಮದಿಯಾಗಿ ಇರ್ತೀವಿ ಅಲ್ಲಿ ಇರಬೇಕು. ಸುಮ್ಮನೆ ಅಲ್ಲಿದ್ದರೆ ಯಾವ್ದು ಇರ್ತಿರ್ಲಿಲ್ಲ ನಿನಗೆ. ಎಲ್ಲಿ ಹೋದ್ಲಮ್ಮ ಸಿಂಧು?
ಅಲ್ಲೇ ಹೋಗ್ಯಾಳಪ್ಪ ಅಲ್ಲಿ ರಂಜಿರ್ ಮಂತಕ್ಕೆ. ನಾನು ಅಡುಗೆ ಮಾಡ್ಬೇಕಂತ ಚಪಾತಿ ಮಾಡಿ ಪಲ್ಯ ಮಾಡ್ಬೇಕಂತೆ ತಿಂಡಿಯೆಲ್ಲ ಮಾಡು ನೀನೇನೆ ಅಂತ ಹೇಳಿ ಅಲ್ಲಿ ಹೋದ್ಲು. ಬೇಡಿ ಸುತ್ತೀನಿ, ಬೇಡಿ ಎಲೆ ಕಟ್ ಮಾಡ್ತೀನಿ ಅಂತ ಹೋಗ್ಯವಳು. ನಮ್ಮ ಕೈಲಿ ಆಗಲ್ಲ ಕಣಪ್ಪ. ಅಲ್ಲ ನೋಡವಳು ಸುಮ್ಮನೆ ಅಲ್ಲಿಗೆ ಹೋಗಿ ಕೂಕಂಡ್ರಿ ಹಂಗಾಗುತ್ತೆ. ಎಷ್ಟಿದ್ನು ಮಾಡ್ತಾಳೆ ಹೇಳು. ನಾನು ಬಿಡು ಮಾತಾಡ್ಬಾರ್ದು ಅಂತ ಸುಮ್ಮನೆ ಇದ್ದೀನಿ ಪಾಪ. ನಿನ್ನ ಹೆಂಡತಿಗೆ ಸ್ವಲ್ಪ ಹೇಳಪ್ಪ ಮನು. ಅವಳಿಗೆ ಹೇಳಿದರೆ ಕೇಳ್ತಾಳೆ. ಅಯ್ಯೋ ಹೇಳೋದೇನೈತೆ ಅದ್ರಾಗೆ, ನೀನೇನು ಮಾಡ್ತೀಯಮ್ಮ? ನಿನಗಿನ್ನೇನು ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ. ಅವಳು ಬಿಡಿ ಸುತ್ತಾಳೆ. ಇವಾಗ ಮನೆ ಖರ್ಚುಗಳೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕಾಗಿನ ಮನೆ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದನ ಇವಾಗ ಅವಳು ಮಾಡಲೇಬೇಕಲ್ಲ. ಮಾಡು, ನೀನೇನು ಕೆಲಸ ಮಾಡೋಂಗಿಲ್ಲ, ಮಾಡಿಕೊಡು ನೀನು ಹೇಗಿದ್ಮೇಲೆ. ನಮ್ಗೆ ಒಟ್ಟು ಬರಲ್ಲ, ತಿರ್ಗಿ ಮಾಡಿದ್ರು ಒಟ್ಟು ಹಂಗೆ ಐತೆ ಅಂತ ಜರೀತಾಳೆ. ನೀನು ಮಾಡ್ತೀವಿ ಮಾಡ್ತನಪ್ಪ. ಮಾಡಲಿಲ್ಲ ಅಂದ್ರೆ ವಿಧಿಲ್ಲ. ಮಾಡೋಕೆ ಹೋಗಿ ಜಲ್ದಿ, ನಾನು ಹೋಗ್ಬೇಕು. ಹಂಗೆ ಕಣೆ. ಹೋಗಿ ನನ್ನ ಸಾಕಾಗೈತಮ್ಮ ತಾಯಿ. ಮಾಡೋಕ್ಕಾಗಲ್ಲ. ನಮ್ಮನೊಳೆ ಮಾಡ್ರಿ ಅಂತ ನಮ್ಮನೊಳೆ ಚೆನ್ನಾಗಿ ಸಾಯಿಸ್ತಾರಲ್ಲೇ. ಹೋಗು. ನಮ್ಮ ಸಂಗೀತ ಇವತ್ತು ಯಾತ್ಕೂ ಇಕ್ತಿರ್ಲಿಲ್ಲ ಕಣೆ. ಯಾತ್ಕೂ ಕೆಲಸಕ್ಕೆ ಇಕ್ತಿರ್ಲಿಲ್ಲ. ನನ್ನ ತಡಿ ನೆನೆಸ್ಕೊಂಡ್ರೆ ಅವಳೇ ಒಳ್ಳೊಳಮ್ಮಂಗೆ ಆಗುತ್ತೆ. ನನ್ನ ತಡಿ ನೆನೆಸ್ಕೊಂಡ್ರೆ ಒಳ್ಳೊಳಮ್ಮಂಗೆ ಆಗುತ್ತೆ. ಇವಳಿಗೆ ಹೆಂಗೆ ನೋಡಿ ದೇಶಕ್ಕೆ ಏನೋ ಬದುಕು ಮಾಡ್ದಂಗೆ ನನಗೆ ಅವಳು ಹೋಗ್ತಾಳೆ. ಹೇಳು ಏನೇನು ನಾನು ಇರೋದು ಹೇಳ್ತೀನಿ. ಸಂಗೀತಮ್ಮ ಹಂಗೆ ಯಾತ್ಕು ಬದುಕಿ ಇಕ್ತಿರ್ಲಿಲ್ಲ. ಆರಾಮ ಫ್ರೀ ಆಗಿದ್ದೆ. ನಿನ್ಗೆ ಯಾತ ಹೇಳ್ತಿರ್ಲಿಲ್ಲ. ಏನೋ ಯಾತನ ಸೊಪ್ಪು ಪಪ್ಪು ತಗೊಂಡ್ರೆ ಬಿಡಿಸ್ಕೊಂಡು ಕೊಡತ್ತೆ ಅಂತ ಕೊಡ್ತಿತ್ತು ಅಷ್ಟೇ. ನಿನ್ನೇನು ನಿನಗೆ ಬದುಕಿಗೆ ಹೇಳ್ತಿರ್ಲಿಲ್ಲಮ್ಮ. ಯಾತ್ಕ ಆಗಲಿ ಹೇಳು, ಇಂಥದ್ದು ಬೇಕು ಅಂತ ಹೇಳ್ತಿರ್ಲಿಲ್ಲ. ಯಾತು ಹೇಳ್ತಿರ್ಲಿಲ್ಲಮ್ಮ. ಇವತ್ತು ಯಾಕೆ ಸುಳ್ಳು ಹೇಳ್ಬೇಕು ಸುಮ್ಮನೆ. ಇವತ್ತನ್ನೇ ಆಡಬಾರ್ದು. ಸುಮ್ಮನೆ ಯಾಕಿದ್ದು ಮಾಡ್ಕೊಂಬಕ್ಕೆ ಹೋಗ್ತೀಯ. ಒಂದೊಂದು ತಡಿ ವಾಸಿ ಕಣಿನಿ ಅಮ್ಮ ಹೆಂಗೆ ನೆನೆಸ್ಕೊಂತ ಏನು ಮಾಡ್ತೀಯ. ಇವಾಗ ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂತ ಮಾತಾಡೋದ್ರ ಬಗ್ಗೆ ಏನು ಮಾಡ್ತೀಯ. ಹಿಂಗೊಂದಾಗ ಅವಳು ಒಂದಿಟ್ಟು ಸಿಟ್ಟು ನಡ್ಕಣಿ, ಅವಳು ಒಂದಿಟ್ಟು ನಿಧಾನಿಸ್ತಿ. ಯಾಕೆ ಆಗಲಿ ಅಂತಿರಲಿಲ್ಲ. ನಾನು ಏನು ಮಾಡ್ತೀಯ, ಮಾತಾಡಲಿಲ್ಲ ಅಂದ್ರೆ ಬಿದ್ದಿಲ್ಲ ಅಂತ ಮಾತಾಡ್ತಿದ್ದೆ ಅಷ್ಟೇ. ಏನು ಮಾಡ್ತೀಯ, ಇವ್ರನ್ನ ಹಿಂಗೆ ಕೈ ಬಿಟ್ಟರೆ ಆಗಲ್ಲ ಪಾಪ. ನಾನು ಕೈ ಬಿಟ್ಟರೆ ಹೆಂಗೆ, ನಾನು ಕೈ ಬಿಟ್ಟರೆ ಬೆಲೆನೇ ಇರಲ್ಲ. ಇವನು ನನ್ನ ಮಗನೇ ಅಲ್ವೇ ಅಂತ ಹೇಳಿ ಅಂದಂಗೆ ಅನ್ನಿಸ್ಕೊಂಡು ಅದಾಡ್ತೀನಿ. ಏನು ಮಾಡೋಣ. ಇವನಿಗೂ ಬೆಲೆ ಇರ್ಬೇಕಲ್ವೇನಿ. ಎತ್ತು ತಾಯಿ ಆದಾಳು. ಎಷ್ಟೇ ಮಕ್ಕಳು ಕಷ್ಟ ಕೊಟ್ಟು ಏನೇ ಅಂದ್ರೂ ನನ್ನ ಮಗ ಸೆನಕ್ಕಿರಲಿ ಅಂತ ಬಯಸ್ತಾಳೆ ತಾಯಿ. ನನಗೆ ಕೆಟ್ಟದ್ದು ಬಯಸಕ್ಕೆ ಬರೋದೇ ಇಲ್ಲ ಕಣೆ. ಇವನು ಸೆನಕ್ಕಿರಲಿ, ಅವ್ನು ಸೆನಕ್ಕಿದ್ದಾನೆ ಹೆಂಗನ ಇವನು ಚೆನ್ನಾಗಿರಲಿ ಎಂಬುದೇ ಕಣೆ ನನಗಿರೋದು ಭಾಗ್ಯಮ್ಮ. ಅವ್ನು ಹೆಂಗೆ ಇದ್ದಾನೆ ಇವತ್ತು. ಇವನು ಚೆನ್ನಾಗಿರ್ಬೇಕು. ಒಂದು ಎರಡು ಸಾಲ ತಿರ್ಸ್ಕೊಂಡ್ರೆ ಸಾಕು ನನಗೆ. ಅದೇ ಒಂದಿಟ್ಟು ನಿಮ್ದು ಆದಂಗೆ ಆಗುತ್ತೆ ಕಣೆ. ಇವನು ನನ್ನ ಮಗ ಅಲ್ವೇ ಅಮ್ಮಂಗೆ ಆಗುತ್ತೆ ಅಷ್ಟೇ. ನನ್ನ ಮಗ ಇವನು ಚೆನ್ನಾಗಿರ್ಬೇಕು ಎಂಬುದೇನೆ. ಮತ್ತು ಎಲ್ಲರೂ ಹೆಂಗೆ ಎಂಬೋದು ಚೆನ್ನಾಗಿರಲಿ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗಿ ಮಾಡೋಗಿ ಹೋಗು. ಅಯ್ಯಮ್ಮ ಕೆಲಸ ಮಾಡ್ತಾ ಇದ್ದಾಳೆ ಅಂದಮೇಲೆ ಮತ್ತೆ ಬಿಡಿಸುತ್ತಾ ಇದ್ದಾಳೆ ಅಂದಮೇಲೆ ಮಾಡಲೇಬೇಕಮ್ಮ. ಏನು ಮಾಡೋದು, ಹೋಗಿ ಮಾಡೋಗಿ ಹೋಗು. ಮಾಡ್ತೀನಮ್ಮ. ಏನು ಮಾಡೋದು, ನಮ್ಮ ಕಷ್ಟ ನಮಗೆ ಹೇಳ್ಕೆ ಬಾರ್ದಮ್ಮ. ನನಗೊಂಥರ ಮನಸ್ಸಿನಾಗೆ ನೋವು ಐತೆ ಕಣೆ ಭಾಗ್ಯಮ್ಮ. ಯಾರ ತಗ್ಗೆ ಹೇಳ್ಕೆಮಲ್ಲ ಅಷ್ಟೇ. ನಾನು ಏನು ಮಾಡೋ ಸಂಗೀತ ಅಂತಾಗೆ ಹೇಳ್ಕೊಂಡ್ರೆ ಇವ್ರನ್ನ ಸಾದ್ರ ತಗೊಂತಾರೆ ಅಂಬೋದೊಂದು ಕಾರಣಕ್ಕೋಸ್ಕರ ಅಷ್ಟೇ. ಹೇಳ್ಕೊಂಡ್ರೆ ಇವ್ರು ಸಾದ್ರ ಆಗ್ತಾರಲ್ಲ, ಇವ್ರನ್ನ ಕೇವಲವಾಗಿ ನೋಡ್ತಾರಲ್ಲ ಅಂಬೋದಕ್ಕೋಸ್ಕರ ನಾನು ಬೈಕ್ಯಮಕ್ಕೆ ಹೋಗಲ್ಲ. ಇವ್ರ ತಗ ಅವ್ರನ್ನ ಬೈಕ್ಯಮಕ್ಕೆ ಹೋಗಲ್ಲ, ಅವ್ರ ತಗ ಇವ್ರನ್ನ ಬೈಕ್ಯಮ. ಇನ್ನು ಇವ್ರು ನಿನ್ನ ಅವ್ರ ತಗ ಬೈಕ್ಯಂತೀನಿ ಹೊರ್ತು ಅಲ್ಲ, ಅವ್ರು ನಿನ್ನ ಇವ್ರ ತಗ ಬೈಕ್ಯಂತೀನಿ, ಇವ್ರನ್ನ ಬೈಕ್ಯಮಕ್ಕೆ ಹೋಗಲ್ಲ. ನನಗೆ ಇವ್ರನ್ನ ಬಿಡಲ್ ಮಾಡೋದು ಇಷ್ಟ ಇಲ್ಲ. ಅವ್ರನ್ನ ನಾನು ಬೈಕ್ಯಂತೀನಿ, ಇವ್ರನ್ನ ಬೈಕ್ಯಬಲ್ಲ, ಸಾದ್ರ ತಗೊಂತಾರೆ ಅಂತ ಇಲ್ಲ ಅಂತೇಳಿ ಹಿಂಗೆ ಎಷ್ಟಿಂದ ಮಾಡ್ತಾರೆ ಇವ್ರ ಮೇಲೆ ಅಣ್ಣ ತಮ್ಮಗಳು. ಅದಕ್ಕಾಗಿ ನನಗೆ ಏನು ಮಾಡ್ತೀನಿ. ಹೇಳ್ಕೊಂಡ್ರೆ ಮರ್ಯಾದೆ ಇಲ್ಲ ಅಂತ ಮನಸ್ಸಿನಾಗೆ ಇಕ್ಕೊಂಡು ಅನುಭವಿಸ್ತಾ ಇದ್ದೀನಿ. ಏನು ಮಾಡ್ತೀಯ. ಬೈಕೊಂಡ್ರೆ ಸಾದ್ರ ತಗೊಂತಾರೆ ಎಂಬುದನ್ನು ಕಾರಣಕ್ಕೋಸ್ಕರ ಸುಮ್ಮನೆ ಇನ್ನಲ್ಲಿ ಕಚ್ಕೊಂಡು ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.